ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ ಹಿಂಡಿ ಅಥವಾ ಬೆಳ್ಳುಳ್ಳಿ ಖಾರ ಈ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗೂ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಈ ಖಾರ ಎಲ್ಲರ ಮನೆಯೊಳಗೂ ಯಾವಾಗಲೂ ರೆಡಿ ಇದ್ದೇ ಇರ್ತೈತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋದಂತ. ನಾನಿಲ್ಲೇ ಒಂದು 100 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಅರ್ಧ ಗಂಟೆ ಮೊದಲು ಸ್ವಲ್ಪ ಉಗುರು ಬಿಸಿ ನೀರಿನಾಗ ನೆನೆಸಿಟ್ಟಿದ್ದೆ. ಇದನ್ನು ಒಣ ಮೆಣಸಿನ್ಕಾಯಿಲೆ ಮಾಡೋದ್ರಿಂದ ಇದು ಕಾಯಿನ ಒಂದು ಅರ್ಧ ಗಂಟೆ ಮೊದಲು ಸ್ವಲ್ಪ ಬಿಸಿ ನೀರೊಳಗೆ ನೆನೆಸಿಟ್ರೆ ಸ್ವಲ್ಪ ಮೆತ್ತಗಾಗ್ತಾವೆ. ಈಗ ಇದನ್ನು ನೀರು ಎಷ್ಟು ಸಾಧ್ಯನೋ ಅಷ್ಟು ನೀರು ಒತ್ತಿ ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೇನೆ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರು ಚಲೋ ಬರ್ತೈತಿ ಮತ್ತು ಜಾಸ್ತಿ ಖಾರನೂ ಇರೋಂಗಿಲ್ಲ. ಅದರಿಂದ ಈ ಮೆಣಸಿನ ಹಿಂಡಿನ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಮಾಡ್ತೇವೆ. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, ಹುಳಿಗೆ ತಕ್ಕಂಗೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಕೊತ್ತಂಬರಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈ ಖಾರಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದನ್ನು ಗ್ರೈಂಡ್ ಮಾಡಿ ತಗೋತೀನಿ ನಾನು. ಇದಕ್ಕೆ ಅವಶ್ಯಕತೆ ಬಿದ್ದರೆ 1-2 ಟೀ ಸ್ಪೂನಷ್ಟು ನೀರು ಹಾಕೋಬೋದು. ಆದರೆ ನೀರು ಭಾಳ ಹಾಕಬಾರ್ದು. ನೀರು ಭಾಳ ಹಾಕಿದ್ರೆ ಖಾರ ಭಾಳ ಜಲ್ದಿ ಕೆಡ್ತೈತಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇಷ್ಟು ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಅಥವಾ ಮೆಣಸಿನ ಹಿಂಡಿ ರೆಡಿ ಆಯ್ತು ನೋಡ್ರಿ. ತಿನ್ನೋಕ್ಕಂತೂ ಭಾಳ ರುಚಿ ಇರ್ತೈತಿ ಇದು. ಮತ್ತು 1 ವಾರದೊಳಗೂ ನಾವು ಹೊರಗೆ ಇಟ್ಕೊಂಡೇ ಯೂಸ್ ಮಾಡ್ಬೋದು. 15 ದಿನದವರೆಗೂ ನಾವು ಫ್ರಿಜ್ನಾಗ ಇಟ್ಕೊಂಡೇ ಯೂಸ್ ಮಾಡ್ಬೋದು. ಇದನ್ನು ನಾವು ಜೋಳದ ರೊಟ್ಟಿ, ಚಪಾತಿ ಜೊತೆ ತಿನ್ಬೋದು. ಬಿಸಿ ಬಿಸಿ ಚಪಾತಿಗೆ ಸ್ವಲ್ಪ ಮೆಣಸಿನ ಹಿಂಡಿ ಮೇಲೆ ತುಪ್ಪ ಹಾಕಿ ಸುತ್ಕೊಂಡು ತಿಂದರೆ ಇದಕ್ಕೆ ಯಾವ ಪಲ್ಯದ ಅವಶ್ಯಕತೆಯೂ ಇರೋಂಗಿಲ್ಲ. ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಸೊ ಈ ಮೆಣಸಿನ ಹಿಂಡಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನಿ. ಟ್ರೈ ಮಾಡಿರಿ. ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.